ನಮಸ್ಕಾರ. ವಯಸ್ಸಾದಂತೆ ನಮ್ಮ ಮೆದುಳಿಗೆ ಶಕ್ತಿ ಕೊಡುವ ಮುಖ್ಯ ಇಂಧನ ಅಂದ್ರೆ ಫ್ಯೂಯಲ್ ಕಡಿಮೆ ಆಗ್ತಾ ಹೋದ್ರಿ ಏನಾಗತ್ತೆ? ಅಯ್ಯೋ ಚಿಂತೆ ಬೇಡ, ಯಾಕಂದ್ರೆ ಅದಕ್ಕೊಂದು ಪರ್ಯಾಯ, ಒಂದು ಬ್ಯಾಕಪ್ ಇಂಧನ ಕೂಡ ಇದೆ. ಬನ್ನಿ ಇವತ್ತು ಅದ್ರ ಹಿಂದಿನ ವಿಜ್ಞಾನ ಏನು ಅಂತ ತಿಳ್ಕೊಳ್ಳೋಣ. ಒಂದು ಕ್ಷಣ ಯೋಚಿಸ್ ನೋಡಿ. ಮನೆಯಲ್ಲಿ ಕರೆಂಟ್ ಹೋದಾಗ ತಕ್ಷಣ ಜನರೇಟರ್ ಆನ್ ಆಗತ್ತಲ್ವಾ? ಹಾಗೆಯೇ ನಮ್ಮ ಮೆದುಳುಗಳು ಒಂದು ಬ್ಯಾಕಪ್ ಜನರೇಟರ್ ಇದ್ರೆ ಹೇಗಿರುತ್ತೆ? ಸರಿ, ಈ ಬ್ಯಾಕಪ್ ಜನರೇಟರ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಅದು ಯಾಕೆ ಬೇಕು ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಮೊದಲು ವಯಸ್ಸಾದ ಮೆದುಳು ಎದುರಿಸುವ ಒಂದು ದೊಡ್ಡ ಸಮಸ್ಯೆಯನ್ನ ನೋಡೋಣ. ಅದೇ ಮೆದುಳಿನ ಶಕ್ತಿ ಬಿಕ್ಕಟ್ಟು. ಈ ಬಿಕ್ಕಟ್ಟಿಗೆ ಒಂದು ವೈಜ್ಞಾನಿಕ ಹೆಸರಿದೆ, ಗ್ಲೂಕೋಸ್ ಹೈಪೋಮೆಟಬಾಲಿಸಮ್. ಅಬ್ಬಾ, ಹೆಸರು ಕೇಳಿ ಗಾಬರಿಯಾಗ್ಬೇಡಿ. ಸಿಂಪಲ್ ಆಗಿ ಹೇಳೋದಾದ್ರೆ, ವಯಸ್ಸಾಗ್ತಾ ಆಗ್ತಾ ನಮ್ಮ ಮೆದುಳಿಗೆ ತನ್ನ ಮುಖ್ಯ ಇಂಧನ ಅಂದ್ರೆ ಗ್ಲೂಕೋಸ್ ಇದೆಯಲ್ಲ, ಅದನ್ನ ಬಡಿಸ್ಕೊಳ್ಳೋ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ. ಹಾಗಾದ್ರೆ ಗ್ಲೂಕೋಸ್ ದಾರಿ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಮೆದುಳಿಗೆ ಪವರ್ ಕೊಡೋಕೆ ಬೇರೆ ದಾರಿ ಇದೆಯಾ ಅಂತ ಕೇಳ್ಬೋದು. ಖಂಡಿತ ಇದೆ. ಇಲ್ಲಿದೆ ನೋಡಿ, ಕೀಟೋನ್ಗಳು ಅಂದ್ರೆ ನಮ್ಮ ಮೆದುಳಿನ ಆ ಬ್ಯಾಕಪ್ ಇಂಧನ. ಈ ಕೀಟೋನ್ಗಳನ್ನ ನಮ್ಮ ಮೆದುಳಿನ ಒಂದು ಬೈಪಾಸ್ ಫ್ಯೂಯಲ್ ಲೈನ್ ಅಂತ ಅನ್ಕೊಳ್ಳಿ. ಅಂದ್ರೆ ಗ್ಲೂಕೋಸ್ನ ಮುಖ್ಯ ಪೈಪ್ಲೈನಲ್ಲಿ ಏನಾದರೂ ಬ್ಲಾಕ್ ಆದಾಗ ಈ ಬೈಪಾಸ್ ಲೈನ್ ಮೂಲಕ ಶಕ್ತಿ ಸರಾಗವಾಗಿ ಮೆದುಳಿಗೆ ತಲುಪುತ್ತೆ. ಎಷ್ಟು ಅದ್ಭುತ ಅಲ್ವಾ? ಹಾಗಾದ್ರೆ ನಮ್ಮ ದೇಹ ಈ ಕೀಟೋನ್ಗಳನ್ನ ಹೇಗೆ ತಾನಾಗಿ ತಯಾರಿಸುತ್ತೆ? ನಾವು ಉಪವಾಸ ಮಾಡಿದಾಗ ಅಥವಾ ಕಾರ್ಬೋಹೈಡ್ರೇಟ್ಸ್ ತುಂಬಾ ಕಡಿಮೆ ತಿಂದಾಗ ನಮ್ಮ ಇನ್ಸುಲಿನ್ ಮಟ್ಟ ಕೆಳಗೆ ಇಳಿಯುತ್ತೆ. ಆಗ ನಮ್ಮ ಲಿವರ್ ಶರೀರದಲ್ಲಿ ಶೇಖರಿಸಿಟ್ಟ ಕೊಬ್ಬನ್ನ ಕರಗಿಸಿ ಕೀಟೋನ್ಸ್ಗಳಾಗಿ ಪರಿವರ್ತಿಸುತ್ತೆ. ಆಮೇಲೆ ನಮ್ಮ ಮೆದುಳು ತನ್ನ 60% ಶಕ್ತಿಯ ಅಗತ್ಯಗಳಿಗಾಗಿ ಇದನ್ನೇ ಬಳಸ್ಕೊಳ್ಳುತ್ತೆ. ನೋಡಿ, ಈ ಬ್ಯಾಕಪ್ ಇಂಧನ ಸುಮ್ಮನೆ ಪವರ್ ಕೊಡೋದು ಮಾತ್ರ ಅಲ್ಲ, ಇದರಿಂದ ಮೆದುಳಿಗೆ ಬೇರೆ ಲಾಭಗಳೂ ಇವೆ. ಇದು ಮೆದುಳಿನ ಕೋಶಗಳನ್ನ ಆರೋಗ್ಯವಾಗಿಡೋಕೆ ಹೆಲ್ಪ್ ಮಾಡುತ್ತೆ. ಉದಾಹರಣೆಗೆ, ಇದು ಉರಿಯೂತವನ್ನ ಕಡಿಮೆ ಮಾಡ್ಬೋದು, ಸೆಲ್ಸ್ ಎನರ್ಜಿ ಉತ್ಪಾದನೆಯನ್ನ ಜಾಸ್ತಿ ಮಾಡ್ಬೋದು. ಅಷ್ಟೇ ಅಲ್ಲ, ನೆನಪಿನ ಶಕ್ತಿಗೂ ಸಪೋರ್ಟ್ ಮಾಡ್ಬೋದು ಅಂತ ಸಂಶೋಧನೆಗಳು ಹೇಳ್ತವೆ. ಓಕೆ, ಹಾಗಾದ್ರೆ ನಮ್ಮ ದೇಹದಲ್ಲಿ ಈ ಕೀಟೋನ್ ಮಟ್ಟವನ್ನು ಹೆಚ್ಚಿಸೋದು ಹೇಗೆ? ಬನ್ನಿ ನೋಡೋಣ. ಇದಕ್ಕೆ ಮುಖ್ಯವಾಗಿ 2 ನ್ಯೂಟ್ರಿಷನಲ್ ಸ್ಟ್ರಾಟಜಿಗಳಿವೆ. ಮೊದಲೇ ದಾರಿ, ನಮ್ಮ ದೇಹದ ಒಳಗಿಂದೆಂಡಲೇ ಕೀಟೋನ್ಗಳನ್ನ ತಯಾರಿಸುವಂತೆ ಮಾಡೋದು. ಇದನ್ನ ಎಂಡೋಜೀನಸ್ ರೂಟ್ ಅಂತಾರೆ. ಉಪವಾಸ ಅಥವಾ ಕೀಟೋ ಡಯಟ್ ಮೂಲಕ ಇದನ್ನ ಮಾಡ್ಬೋದು. ಇನ್ನೊಂದು ದಾರಿ ಆಹಾರದ ಮೂಲಕ. ಇದನ್ನ ಎಕ್ಸೋಜೀನಸ್ ರೂಟ್ ಅಂತಾರೆ. ಅಂದ್ರೆ MCT ಎಣ್ಣೆ ಅಂತಹ ಕೆಲವು ಕೊಬ್ಬುಗಳನ್ನ ತಿಂದಾಗ ಅವು ನೇರವಾಗಿ ಕೀಟೋನ್ಗಳಾಗಿ ಬದಲಾಗ್ತವೆ. ಆದ್ರೆ ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವ್ಯತ್ಯಾಸವನ್ನ ನಾವೆಲ್ಲರೂ ಗಮನಿಸಬೇಕು. ಶುದ್ಧೀಕರಿಸಿದ MCT ಎಣ್ಣೆ ಅಂದ್ರೆ ಪ್ಯೂರಿಫೈಡ್ MCT ಆಯಿಲ್ ಕೀಟೋನ್ಗಳನ್ನ ಉತ್ಪಾದಿಸೋಕೆ ತುಂಬಾನೇ ಪವರ್ಫುಲ್. ಆದ್ರೆ ನಾವು ಸಾಮಾನ್ಯವಾಗಿ ಬಳಸೋ ವರ್ಜಿನ್ ತೆಂಗಿನೆಣ್ಣೆ ಇದೆಯಲ್ವಾ, ಅದರಲ್ಲಿ ಈ ರೀತಿ ಕೀಟೋನ್ ಆಗಿ ಬದಲಾಗೋ ಕೊಬ್ಬು ಕೇವಲ 15-20% ಮಾತ್ರ ಇರುತ್ತೆ. ಸೊ ವ್ಯತ್ಯಾಸ ದೊಡ್ಡದಿದೆ. ಹಾಗಾದ್ರೆ ಸಂಶೋಧನೆಗಳು ಏನ್ ಹೇಳ್ತಾವೆ ನೋಡಿ? ಶುದ್ಧೀಕರಿಸಿದ MCT ಎಣ್ಣೆಯ ಮೇಲೆ ಸಾಕಷ್ಟು ಕ್ಲಿನಿಕಲ್ ಟ್ರಯಲ್ಸ್ ನಡೆದಿದ್ದಾವೆ. ಸೌಮ್ಯ ಅರಿವಿನ ದುರ್ಬಲತೆ ಅಥವಾ ಆಲ್ಝೈಮರ್ ಇರೋ ಜನರಲ್ಲಿ ಇದು ಸಣ್ಣದಿಂದ ಮಧ್ಯಮ ಮಟ್ಟದ ಪ್ರಯೋಜನಗಳನ್ನು ತೋರಿಸಿದೆ. ಅದರಲ್ಲೂ ವಿಶೇಷವಾಗಿ APOE ಎಪ್ಸಿಲಾನ್ 4 ಅನ್ನೋ ರಿಸ್ಕ್ ಜೀನ್ ಇಲ್ಲದವರಲ್ಲಿ ಇದರ ಪರಿಣಾಮ ಇನ್ನೂ ಚೆನ್ನಾಗಿ ಕಾಣಿಸಿದೆ. ಇದೆಲ್ಲ ಸರಿ, ಆದರೆ ಎಲ್ಲರೂ ಮಾತಾಡೋ ವರ್ಜಿನ್ ತೆಂಗಿನೆಣ್ಣೆಯ ಕಥೆ ಏನು? ಇದು ಈ ಚರ್ಚೆಯ ಅತ್ಯಂತ ಜನಪ್ರಿಯ ಹಾಗೇನೇ ವಿವಾದಾತ್ಮಕ ಭಾಗ ಕೂಡ. ಇಲ್ಲಿ ಉತ್ತರ ಅಷ್ಟು ಸಿಂಪಲ್ ಆಗಿಲ್ಲ. 2023ರಲ್ಲಿ ನಡೆದ ಒಂದು ದೊಡ್ಡ ಅಧ್ಯಯನ ಏನ್ ಹೇಳುತ್ತೆ ಅಂದ್ರೆ, ತೆಂಗಿನೆಣ್ಣೆ ಬಳಸಿದಾಗ ಒಟ್ಟಾರೆಯಾಗಿ ಯಾವುದೇ ದೊಡ್ಡ ಸುಧಾರಣೆ ಕಾಣಿಸ್ಲಿಲ್ಲ. ಆದ್ರೆ ಇಲ್ಲೊಂದು ಆದ್ರೆ ಇದೆ. APOE ಎಪ್ಸಿಲಾನ್ 4 ಅನ್ನೋ ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ ಇರೋ ಒಂದು ನಿರ್ದಿಷ್ಟ ಗುಂಪಿನಲ್ಲಿ ಮಾತ್ರ ಕೆಲವು ಪ್ರಯೋಜನಗಳು ಕಾಣಿಸಿವೆ. ನೋಡಿ, ವಿಜ್ಞಾನ ಎಷ್ಟು ಸೂಕ್ಷ್ಮವಾಗಿದೆ. ಸರಿ, ಹಾಗಾದ್ರೆ ಈ ಎಲ್ಲಾ ಸ್ಟ್ರಾಟಜಿಗಳನ್ನ ಒಂದಕ್ಕೊಂದು ಹೋಲಿಸಿದ್ರೆ ಯಾವುದಕ್ಕೆ ಹೆಚ್ಚು ವೈಜ್ಞಾನಿಕ ಆಧಾರ ಇದೆ? ಬನ್ನಿ ಒಂದು ಎವಿಡೆನ್ಸ್ ಸ್ಕೋರ್ ಕಾರ್ಡ್ ನೋಡೋಣ. ಈ ಟೇಬಲ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. MCT ಎಣ್ಣೆ ಮತ್ತು ಕೀಟೋ ಡಯಟ್ ಮೇಲೆ ಅತಿ ಹೆಚ್ಚು ಅಧ್ಯಯನ ನಡೆದಿದೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಮರುಕಳಿಸುವ ಉಪವಾಸ, ಇದು ಒಂದು ಹೊಸ ಹಾಗೂ ಭರವಸೆ ಮೂಡಿಸುತ್ತಿರೋ ತಂತ್ರ. ಆದರೆ ವರ್ಜಿನ್ ತೆಂಗಿನೆಣ್ಣೆಗೆ ಸದ್ಯಕ್ಕಿರುವ ವೈದ್ಯಕೀಯ ಪುರಾವೆಗಳು ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಓಕೆ, ಈ ಮಾಹಿತಿಯೆಲ್ಲವೂ ಚೆನ್ನಾಗಿದೆ, ಆದ್ರೆ ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಅದು ಸುರಕ್ಷಿತವಾಗಿ. ಅದಕ್ಕೆ ಕೆಲವು ಸ್ಮಾರ್ಟ್ ಸ್ಟ್ರಾಟಜಿಗಳಿವೆ, ಬನ್ನಿ ನೋಡೋಣ. ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಪಾಯಿಂಟ್, ಇವುಗಳು ಡೂ ಇಟ್ ಯುವರ್ ಸೆಲ್ಫ್ ಅಂದ್ರೆ ನೀವೇ ಮನೆಯಲ್ಲಿ ಮಾಡಿಕೊಳ್ಳುವ ಚಿಕಿತ್ಸೆಗಳಲ್ಲ. ಖಂಡಿತ ಅಲ್ಲ. ಯಾವುದೇ ಕಾರಣಕ್ಕೂ ವೈದ್ಯರ ಸಲಹೆ ಮಾರ್ಗದರ್ಶನ ಇಲ್ಲದೆ ಇವುಗಳನ್ನ ಪ್ರಯತ್ನಿಸಲೇಬಾರದು.
ಯಾಕಂತೀರಾ? ಯಾಕಂದ್ರೆ ಈ ತಂತ್ರಗಳಲ್ಲಿ ರಿಸ್ಕ್ ಕೂಡ ಇದೆ. ವಿಶೇಷವಾಗಿ ಮಧುಮೇಹ, ಹೃದಯ, ಲಿವರ್ ಅಥವಾ ಕಿಡ್ನಿ ಸಮಸ್ಯೆ ಇರೋರು ಅಥವಾ ತುಂಬ ವೀಕ್ ಆಗಿರೋರು ತುಂಬಾನೇ ಜಾಗರೂಕರಾಗಿರಬೇಕು. ಯಾಕಂದ್ರೆ ಇದು ಬ್ಲಡ್ ಶುಗರ್ ಲೆವೆಲ್ ಏರುಪೇರು ಮಾಡ್ಬೋದು, ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರ್ಬೋದು. ಸೊ ಮೊದಲು ಡಾಕ್ಟರ್ ಜೊತೆ ಮಾತಾಡಿ. ಒಂದು ವೇಳೆ ನಿಮ್ಮ ಡಾಕ್ಟರ್ ಓಕೆ ಅಂದ್ರೆ ಇದನ್ನ ಶುರು ಮಾಡಕ್ಕೆ ಕೆಲವು ಸೇಫ್ ರೂಲ್ಸ್ ಇವೆ. ಮೊದಲನೇದು ಸ್ಟಾರ್ಟ್ ಲೋ ಗೋ ಸ್ಲೋ. ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಶುರು ಮಾಡಿ ನಿಧಾನವಾಗಿ ಹೆಚ್ಚಿಸಿ, ಖುಸುಸಾನ್ MCT ಅಥವಾ ತೆಂಗಿನೆಣ್ಣೆ ಬಳಸುವಾಗ. ಎರಡನೇದು ತುಂಬ ಕಠಿಣ ಉಪವಾಸಗಳ ಬದಲು 12ರಿಂದ 14 ಗಂಟೆಗಳ ಸೌಮ್ಯ ಉಪವಾಸಕ್ಕೆ ಆದ್ಯತೆ ಕೊಡಿ. ಇದು ಸೇಫ್. ಮತ್ತು ಕೊನೆಯದಾಗಿ ನಾವು ನೆನಪಿಡಬೇಕಾದ ಅತಿ ಮುಖ್ಯವಾದ ವಿಷಯ ಅಂದ್ರೆ ಈ ಕೀಟೋನ್ ತಂತ್ರಗಳು ಕೇವಲ ಒಂದು ಅಡಿಷನಲ್ ಲೇಯರ್ ಅಷ್ಟೇ. ಅಂದ್ರೆ ಒಂದು ಗಟ್ಟಿ ಅಡಿಪಾಯದ ಮೇಲೆ ಕಟ್ಟೋ ಹೆಚ್ಚುವರಿ ಮಹಡಿ ಇದ್ದಾಗೆ. ಆ ಅಡಿಪಾಯ ಯಾವುದು? ಅದು ಮೆಡಿಟರೇನಿಯನ್ ಅಥವಾ ಮೈಂಡ್ ಡಯಟ್ನಂತಹ ಈಗಾಗಲೇ ಪ್ರೂವ್ ಆಗಿರುವ ಆರೋಗ್ಯಕರ ಆಹಾರ ಪದ್ಧತಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ಮೆದುಳಿನ ಆರೋಗ್ಯದ ಭವಿಷ್ಯ ಅನ್ನೋದು ಎಲ್ಲರಿಗೂ ಒಂದೇ ಆಗಿರೋ ಒಂದು ಮ್ಯಾಜಿಕ್ ಬುಲೆಟ್ನಲ್ಲಿದೆಯಾ? ಅಥವಾ ಪ್ರತಿಯೊಬ್ಬರ ಮೆದುಳಿಗೂ ಸರಿಹೊಂದುವ ಹಾಗೆ ಒಂದು ಪರ್ಸನಲೈಸ್ಡ್ ಫ್ಯೂಯಲ್ ಪ್ಲಾನ್ ಅಂದ್ರೆ ವೈಯಕ್ತಿಕ ಇಂಧನ ಯೋಜನೆಯನ್ನ ರೂಪಿಸುವುದರಲ್ಲಿದೆಯಾ? ಯೋಚಿಸಬೇಕಾದ ವಿಷಯ ಅಲ್ವಾ?